ಹಾಗೂ ನಮ್ಮೆಲ್ಲರನ್ನು ಪರಿಪಾಲಿಸುವ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನನ್ನ ಕರ್ತವ್ಯ ಪಾಲನೆಗೆ ಅದನ್ನೇ ನೆಪ ಮಾಡಿಕೊಂಡು ಸೋಮಾರಿಯಾದ ಸ್ತ್ರೀಯರು ಕಣ್ಣೀರು ಸುರಿಸುತ್ತಾರೆ. ತಾವು ಹಸಿದಿದ್ದಾಗ ಅನ್ನ ನೀಡಿದ ಪ್ರಭು ಏನು ಮಾಡಬಹುದೆಂಬ ಅಸಹಾಯಕತೆಯಲ್ಲಿ ಧಾರಾಳವಾಗಿ ಆಗುವ ಸಂದರ್ಭಗಳನ್ನು ತಪ್ಪಿಸಿಕೊಳ್ಳದಂತೆ ನನಗೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ದೇವೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತೇನೆ. ಮನೋಭಾವನೆಯನ್ನು ಈ ಶಿಲುಬೆಯ ಹಾದಿಯ ಮೂಲಕ ನನಗೆ ಕಲಿಸಿರಿ. ಮಾತೆ ಮರಿಯಮ್ಮನವರೇ, ಇಂದು ನಮ್ಮ ಬದುಕಿನ ಹಾದಿಯಲ್ಲಿಯೂ ಕೂಡ ನಿಮ್ಮ ಸ್ಫೂರ್ತಿ ಹಾಗೂ ಭರವಸೆ ವಿಶ್ವಗುರುಗಳ ಅಭಿಪ್ರಾಯವಾಗಿಯೂ ಧರ್ಮಸಭೆಯ ಅಭಿವೃದ್ಧಿಗಾಗಿಯೂ ಈ ಒಂದು ಶಿಲುಬೆಯ ಹಾದಿಯ ಮೂಲಕ ಪವಿತ್ರ ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಯಾವಾಗಲೂ ಶಿಲುಬೆಯ ಆಶೀರ್ವಾದವನ್ನು ಪಡೆಯಲು ಸಿದ್ಧರಾಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.